ಗಳು ಸಂಪೂರ್ಣವಾಗಿ ಅವರ ಕೈಯಲ್ಲಿದೆ. ಆ ಆಡಳಿತದ ನಡೆಸುವ ಅನುಭವ ಯಾವ ಸ್ವರೂಪದಲ್ಲಿ ಕರ್ನಾಟಕದ ಜನರ ಆಶೋತ್ತರಗಳಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಬೇಕು. 13 ಸಚಿವರೊಂದಿಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಈಗ ರಚನೆಯಾಗಿದೆ. ಅಜ್ಜಯ್ಯನ ಹೆಸರಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅಜ್ಜಯ್ಯನ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಇದೆ ಅನ್ನುವಂಥದ್ದನ್ನು ನಾವು ಇವತ್ತು ಆ ವೇದಿಕೆಯ ಮೇಲೂ ಕೂಡ ನೋಡಿದ್ವಿ. ನೋಡಿ, ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಮುಂಚಿತವಾಗಿಯೂ ಕೂಡ ಮನೆಯಿಂದ ಹೊರಟಾಗಲೂ ಕೂಡ ಮನೆಯಲ್ಲಿ ಅಜ್ಜಯ್ಯನ ಫೋಟೋಗೆ ಕೈ ಮುಗಿದು ಬಂದಿರ್ತಾರೆ ಅವರು. ಅದಾದ ನಂತರ ವೇದಿಕೆಯ ಮೇಲೂ ಕೂಡ ಅಜ್ಜಯ್ಯನ ಫೋಟೋಗೆ ನಮಸ್ಕರಿಸಿ ಆ ಮೂಲಕ ಪ್ರಮಾಣ ವಚನವನ್ನು ಸ್ವೀಕರಿಸಿದರೆ, ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅದು ಅವರ ನಂಬಿಕೆ ಶಿವಕುಮಾರ್ ಅವರದು. ಈಗ ಆ ಪ್ರಮಾಣ ವಚನವನ್ನು ಅಜ್ಜಯ್ಯನ ಹೆಸರಿನಲ್ಲಿ ತೆಗೆದುಕೊಂಡಿರೋದ್ರಿಂದಾಗಿ ಆ ಪ್ರಮಾಣ ವಚನಕ್ಕೆ ಪೂರಕವಾಗಿ ಆಡಳಿತವನ್ನು ಕೊಡುವ ಜವಾಬ್ದಾರಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ. ಯಾಕಂದರೆ ಕರ್ನಾಟಕದ ಜನರ ಆಶೋತ್ತರಗಳು ಬಹಳ ದೊಡ್ಡದಿದೆ. ರಾಜ್ಯ ಎದುರಿಸ್ತಾ ಇರುವಂತಹ, ರಾಜ್ಯ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ರಾಜ್ಯ ಆದರೂ ಕೂಡ ಕರ್ನಾಟಕ ಇಲ್ಲಿ ಎದುರಿಸ್ತಿರುವಂತಹ ಸಮಸ್ಯೆಗಳು ಏನು ಕಡಿಮೆ ಇದ್ದೇನಿಲ್ಲ. ಅನೇಕ ಸವಾಲುಗಳು ಶಿವಕುಮಾರ್ ಅವರ ಮುಂದಿದೆ. ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗೋದರ ಜೊತೆಗೇ ಮುಂದಿನ 2 ವರ್ಷಗಳ ಆಳ್ವಿಕೆಯ ಸಂದರ್ಭದಲ್ಲಿ ಅಭಿವೃದ್ಧಿಯ ಪಥದ ಕಡೆಗೆ ತೆಗೆದುಕೊಂಡು ನಿಲ್ಲಿಸಬೇಕು. ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಕಂಬದಳ್ಳಿ ಹನುಮಪ್ಪ ಮುನಿಯಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. KJ ಜಾರ್ಜ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. MB ಪಾಟೀಲ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ವಿಶ್ವಗುರು ಅಣ್ಣ ಬಸವಣ್ಣನವರ ಹಾಗೂ ಬಸವಾದಿ ಶರಣರ ಹಾಗೂ ಲಿಂಗೈಕ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ರಾಮಲಿಂಗಾರೆಡ್ಡಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಸತೀಶ್ ಜಾರಕಿಹೊಳಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಕೃಷ್ಣ ಬೈರೇಗೌಡ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಪ್ರಿಯಾಂಕ್ ಖರ್ಗೆ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಈಶ್ವರ್ ಖಂಡ್ರೆ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ದೇವರ ಹಾಗೂ ನಮ್ಮ ಗುರುಗಳಾದಂಥ ಲಿಂಗಕ್ಕೆ ಚನ್ನಬಸವ ಪಟ್ಟದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಸಂವಿಧಾನದ ಹೆಸರಿನಲ್ಲಿ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಭೈರತಿ ಸುರೇಶ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಹೀಗೆ ಬೇರೆ ಬೇರೆ ನಾಯಕರುಗಳು ಶಪಥವನ್ನು ಸ್ವೀಕರಿಸಿದ್ದಾರೆ. ದೇವರ ಹೆಸರಿನಲ್ಲಿ, ಅಂಬೇಡ್ಕರ್ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ, ಹಾಗೆಯೇ ವಿಶ್ವಗುರು ಬಸವಣ್ಣನ ಹೆಸರಿನಲ್ಲಿ, ಅಜ್ಜಯ್ಯನ ಹೆಸರಿನಲ್ಲಿ ಈ ರೀತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅಂತಿಮವಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ ತೆಗೆದುಕೊಂಡಿರುವಂತಹ ಪ್ರಮಾಣ ವಚನವನ್ನು ಅದೇ ಪೂರಕವಾಗಿ ನಡ್ಕೊಳ್ಬೇಕಾಗಿರುವಂಥದ್ದು, ಮಂತ್ರಿಗಳಿಂದ ನಿರೀಕ್ಷೆ ಮಾಡುವಂಥದ್ದು, ರಾಗ ದ್ವೇಷ ಇಲ್ಲದೆ ಅನ್ನುವಂಥದ್ದನ್ನು ಹೇಳ್ತಾರೆ, ಯಾವುದೇ ಪಕ್ಷಪಾತ ಇಲ್ಲದೆ ಅನ್ನೋದನ್ನು ಪ್ರಮಾಣ ವಚನದ ಸಂದರ್ಭದಲ್ಲಿ ಹೇಳ್ತಾರೆ. ಅದನ್ನು ರಾಜ್ಯದ ಜನ ಕೂಡ ನಿರೀಕ್ಷೆ ಮಾಡುವಂಥದ್ದು, ಆ ಸ್ವರೂಪದಲ್ಲೇ ಆಡಳಿತವನ್ನು ನಡೆಸಲಿ ಅಂತೇಳಿ ಯಾವ ಮೂಲಕವಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಶಾಸನಸಭೆಯಲ್ಲಿ ಭಾಳಷ್ಟು ಬಾರಿ ಚರ್ಚೆಗಳಾಗಿದೆ. ಹಿಂದೆ ಯಡಿಯೂರಪ್ಪನವರು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೂ ಕೂಡ ಬಹಳಷ್ಟು ಚರ್ಚೆಗಳು ನಡೆದಿದ್ದವು.
ಅವಾಗೆಲ್ಲ ಹೇಳ್ತಾ ಇದ್ದು ನಾವು ವಾಸ್ತವವಾಗಿ ಸಂವಿಧಾನದ ಅಡಿಯಲ್ಲಿ ಎರಡು ರೀತಿಯಲ್ಲಿ ಪ್ರಮಾಣವಚನ ಸ್ವೀಕರಿಸ್ತಾರೆ. ಒಂದು ದೇವರ ಹೆಸರಿನಲ್ಲಿ ಪ್ರಮಾಣವಚನವನ್ನು ಸ್ವೀಕರಿಸ್ತಾರೆ, ಅಥವಾ ಸತ್ಯ ಮತ್ತು ನಿಷ್ಠೆ ಹೆಸರಿನಲ್ಲಿ ಪ್ರಮಾಣವಚನವನ್ನು ಸ್ವೀಕರಿಸಿದ್ದಾರೆ. ಸಿದ್ದರಾಮಯ್ಯನವರು 2013ರಲ್ಲಿ ಸತ್ಯ ಮತ್ತು ನಿಷ್ಠೆ ಹೆಸರಿನಲ್ಲಿ ಪ್ರಮಾಣವನ್ನು ತೆಗೆದುಕೊಂಡರು. 5 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದರು. 2023ರಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣವಚನವನ್ನು ಸ್ವೀಕರಿಸಿದರು. 3 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ದಾರೆ. ಈಗ ಅಜ್ಜಯ್ಯನ ಹೆಸರಿನಲ್ಲಿ DK ಶಿವಕುಮಾರ್ ಅವರು ಪ್ರಮಾಣವಚನವನ್ನು ಸ್ವೀಕರಿಸಿದ್ದಾರೆ. ಸಚಿವರುಗಳು ತಮ್ಮ ಇಷ್ಟದ ಹೆಸರುಗಳಲ್ಲಿ ಅವರು ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದಾರೆ. ದೇವರ ಹೆಸರಿನಲ್ಲಿ, ಅಂಬೇಡ್ಕರ್ ಹೆಸರಿನಲ್ಲಿ, ಬಸವೇಶ್ವರರ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ ಈ ರೀತಿಯಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಪ್ರಮಾಣವಚನದ ಸಂದರ್ಭದಲ್ಲಿ ಏನು ಪ್ರಮಾಣ ಮಾಡಿರ್ತೀರಿ, ಪ್ರತಿ ಬಾರಿ ಯಾವುದೇ ಮಂತ್ರಿಮಂಡಲಕ್ಕೂ ನಾವು ಕೇಳುವಂಥದ್ದು, ನೀವು ಪ್ರಮಾಣ ಮಾಡಿರ್ತೀರಿ, ಆ ಪ್ರಮಾಣದ ಪ್ರಕಾರವಾಗಿಯೇ ಆಡಳಿತವನ್ನು ಕೂಡ ಮಾಡಬೇಕು ಅಂತೇಳಿ ಶಿವಕುಮಾರ್ ಅವರ ಕಡೆಯಿಂದಲೂ ಕೂಡ ನಾವು ಅದನ್ನೇ ನಿರೀಕ್ಷೆ ಮಾಡುವಂಥದ್ದು. ಯಾಕಂದರೆ ಭಾಳ ದೊಡ್ಡ ಕನಸುಗಳೊಂದಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತು ವಿಶೇಷವಾಗಿ ನಿನ್ನೆಯಿಂದ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ವಿಶೇಷವಾಗಿ ಬೆಂಗಳೂರಿನಲ್ಲಿ ಗಮನಿಸಿರ್ಬೋದು, LED ಸ್ಕ್ರೀನ್ಗಳಲ್ಲಿ ಒಂದು ಶಿವಕುಮಾರ್ ಅವರ ಒಂದು ಫೋಟೋವನ್ನು, ಅವರು ಮೆಟ್ರೋದ ಒಳಗಡೆ ನಿಂತ್ಕೊಂಡಿರುವಂಥ ಒಂದು ಫೋಟೋ ಅದು. ಆ ಫೋಟೋದ ಜೊತೆಗೆ ಒಂದೇ ಒಂದು ಕ್ಯಾಪ್ಷನನ್ನು ಕೊಟ್ಟಿದ್ದಾರೆ, ಕರ್ನಾಟಕದ ಭರವಸೆ ಎಂದು ಕೊಟ್ಟಿದ್ದಾರೆ. ಕರ್ನಾಟಕದ ಭರವಸೆ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಅದು DK ಶಿವಕುಮಾರ್ ಅವರ ಫೋಟೋದ ಜೊತೆಗೆ ಇರೋದ್ರಿಂದಾಗಿ DK ಶಿವಕುಮಾರ್ ಅವರು ಕರ್ನಾಟಕದ ಭರವಸೆ ಅನ್ನುವಂಥದ್ದನ್ನು ಕ್ಯಾಂಪೇನ್ ಮಾಡಿದ್ದಾರೆ. ಈಗ ಆ ಕರ್ನಾಟಕದ ಭರವಸೆಯನ್ನು ಯಥಾಪ್ರಕಾರವಾಗಿ ಈಡೇರಿಸಬೇಕಾಗಿರುವಂಥದ್ದು, ಆ ನಿರೀಕ್ಷೆ ಕರ್ನಾಟಕದ ಜನರಿಗೆ ಇರುವಂಥದ್ದು. ಆಗಲೇ ಹೇಳ್ದಂಗೆ ಅವ್ರಿಗೆ ಗ್ಯಾರಂಟಿಗಳ ಭಾರ ಇದ್ದೇ ಇದೆ. ಅದು ಇಡೀ ದೇಶದಲ್ಲಿ ಎಲ್ಲ ಮುಖ್ಯಮಂತ್ರಿಗಳಿಗಿರುವಂತಹ ಭಾರ. ಕೆಲವೇ ಕ್ಷಣಗಳಲ್ಲಿ CM DK ಶಿವಕುಮಾರ್ ಅವರು ರೋಡ್ ಶೋವನ್ನು ಕೂಡ ನಡೆಸ್ತಾರಂತೆ. ಈಗ ಅವರು ಲೋಕಭವನದಿಂದ ವಿಧಾನಸೌಧದವರೆಗೆ, ವಿಧಾನಸೌಧದ 3ನೇ ಮಹಡಿಯಲ್ಲಿ ತನ್ನ ಪಕ್ಷವನ್ನು ಅಧಿಕಾರದಲ್ಲಿ ಕೂರಿಸೋದಕ್ಕೆ ನಾನು ಆ ಮೆಟ್ಟಿಲಿಗೆ ಚಪ್ಪಡಿಗಲ್ಲಾಗ್ತೀನಿ ಅಂತೇಳಿ 2020 ಮಾರ್ಚ್ 20ನೇ ತಾರೀಕಿನಂದು ಅವರು ಹೇಳಿದಂತಹ ಮಾತು, ಅವತ್ತು ಅವರು KPCC ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ದಿವಸ ಹೇಳಿದಂತಹ ಮಾತದು. ನನ್ನ ಪಕ್ಷ 3ನೇ ಮಹಡಿಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ಚಪ್ಪಡಿಗಲ್ಲಾಗ್ತೀನಿ ವಿಧಾನಸೌಧದ ಮೆಟ್ಟಿಲುಗಳಿಗೆ ಅಂತೇಳಿ. ಇವತ್ತು ಆ ಚಪ್ಪಡಿಗಲ್ಲಿನ ಕೆಲಸವನ್ನು ಮುಗಿಸಿದಂಥವ್ರು ಇವತ್ತು 3ನೇ ಮಹಡಿಯಲ್ಲಿ ಬಂದು ಕೂತ್ಕೊಳ್ತಾ ಇದ್ದಾರೆ. ಲೋಕಭವನದಿಂದ ವಿಧಾನಸೌಧದ ಕಡೆಗೆ ರೋಡ್ ಶೋ ಮೂಲಕವಾಗಿ ತೆರಳುತ್ತಾರೆ DK ಶಿವಕುಮಾರ್ ಅವರು. ಕೆಲವೇ